ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಮತ್ತು ಅಂದೇನಹಳ್ಳಿ ಸುತ್ತಮುತ್ತಲು ಕೆಎಡಿಬಿ ಸುಮಾರು 2,500 ಎಕರೆ ಫಲವತ್ತಾದ ಭೂಮಿಯನ್ನ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಿದೆ. ಇದರ ವಿರುದ್ಧ ಕಳೆದೊಂದು ವರ್ಷದಿಂದಲೂ ಕೂಡ ಮುತ್ತನಲ್ಲೂರು ಮತ್ತು ಅಂದೇನಹಳ್ಳಿಯಲ್ಲಿ ಅಹೋರಾತ್ರಿ ಧರಣಿಗಳು ನಡೆಯುತ್ತಿದೆ. ಈಗಾಗಲೇ ಹಲವು ರಸ್ತೆ ತಡೆಗಳು, ಹಾಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಗೂ ಹಲವು ಹೋರಾಟಗಳನ್ನ ನಡೆಯುತ್ತಿರುವಾಗಲೇ ಈಗ ಈ ಒಂದು ಹೋರಾಟದಲ್ಲಿ ಕೆಆರ್ಎಸ್ ಪಕ್ಷವು ಕೂಡ ಕೈ ಜೋಡಿಸಿದೆ. ರವಿಕೃಷ್ಣಾರೆಡ್ಡಿ ನೇತೃತ್ವದ ಕೆಆರ್ಎಸ್ ಪಕ್ಷದ ಎಂಟ್ರಿ ಈ ಒಂದು ಹೋರಾಟಕ್ಕೆ ಮತ್ತಷ್ಟು ಶಕ್ತಿಯನ್ನ ತುಂಬಲಿದೆ. ಇವತ್ತು ಮುತ್ತನಲ್ಲೂರು ಮತ್ತು ಅಂದೇನಹಳ್ಳಿ ಸುತ್ತಮುತ್ತಲು ಯಾವ ಗ್ರಾಮಗಳಲ್ಲಿ ಈ ಒಂದು ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ ಅಲ್ಲೆಲ್ಲ ಬೈಕ್ ರ್ಯಾಲಿಯನ್ನ ನಡೆಸಿ ಆ ರೈತರಲ್ಲಿ ಹೋರಾಟದ ಕಿಚ್ಚನ್ನ ಮತ್ತಷ್ಟು ಹೆಚ್ಚಿಸುವುದು ಮತ್ತು ಆ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಯಾವುದೇ ಕಾರಣಕ್ಕೂ ಒಂದಿಂಚು ಭೂಮಿಯನ್ನು ಕೂಡ ಕೆಡಿಬಿ ಅವರು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನ ಕೆಆರ್ಎಸ್ನ ಹೋರಾಟಗಾರರು ನೀಡ್ತಿದ್ದಾರೆ. ಈ ಒಂದು ಹೋರಾಟ ಇನ್ನಷ್ಟು ವೇಗ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. వచ్చిడు బాగా వచ్చిడు చిన్నపూర ನಮ್ಮ ಹಕ್ಕು